ನೋಡಿ ಇದು ಬೆಳಗ್ಗೆ ಯಾರೋ ಅಲ್ಲಿ ಬಿಸಾಕ್ ಹೋದ್ರು, ನಾನು ನೋಡಿದೆ ಬಿಸಾಕಿದ್ದು ಕಣ್ಣಲ್ಲಿ. ಯಾಕೆ ಅಂದರೆ ಅವರು ಚೀಲದಲ್ಲಿ ಎಸೆದ್ರು. ಎಸ್ತಿದ ತಕ್ಷಣ ನಾನು ಓಡೋದೆ ಏನದು ಅಂತ ನಾನು ಕಸ ಅಂದ್ಕೊಂಡು ನಾನು ಜಗಳ ಮಾಡಿದೆ, ಏನು ಕಸ ಬಿಸಾಕ್ತಿದ್ದೀರ ಅಂತ. ಇಲ್ಲ ಮೇಡಮ್ ಕಸ ಅಲ್ಲ ಇದು ಅಂದ್ಬಿಟ್ಟು ಹೊಟ್ಟೋದ್ರು. ನಾನು ಆ್ಯಕ್ಚುಲಿ ನನಗೆ ಅದು ಹೊಳಿಲಿಲ್ಲ ಇವ್ರು ಈ ಥರ ಕೆಲಸ ಮಾಡ್ತಿದ್ದಾರೆ ಅಂತ. ಪಾಪ ಈ ಸಣ್ಣ ಮಕ್ಕಳನ್ನ ಹಿಂಗೆ ಅವ್ರ ಅಮ್ಮನಿಂದ ಎತ್ಕೊಂಬಂದು ಹಿಂಗೆ ಬಿಸಾಕಿ ಹೋಗ್ತಾರೆ. ಅವ್ರಿಗೆ ಏನು ಮಾಡಬೇಕಂತ ನಿಜವಾಗ್ಲೂ ನನಗೆ ಅರ್ಥ ಆಗಲ್ಲ. ಅಸಹ್ಯ ಆಗುತ್ತೆ. ಅವ್ರಿಗೊಂದು ನಾಯಿಗೆ ಊಟ ಹಾಕೋಕ್ಕೂ ಯೋಗ್ಯತೆ ಇರಲ್ಲ. ಮತ್ತು ಮನೆ ಮುಂದೆ ಅವ್ರಿಗೆ ನಾಯಿ ಇರಬಾರ್ದು ಅಂದ್ರೆ ಎಲ್ಲಿ ಹೋಗ್ಬೇಕು? ಅವ್ರು ಇರೋದೇ ರೋಡಲ್ಲಿ ಇರಬೇಕಾಗಿರೋದು, ಭೂಮಿ ಮೇಲೆ ಬದುಕಬೇಕಲ್ವಾ? ಸೊ ಈ ಥರ ನಿಜವಾಗ್ಲೂ ಬೇಜಾರಾಗ್ತಾರೆ. ಬೆಳಗ್ಗೆ ನೋಡಿ ಫೈನಲಾಗಿ ಇವಾಗ ಬಂದಿದೆ. ಬೆಳಗ್ಗೆ 7:15 ಇಲ್ಲಿ ತನಕ ಸಾಹಸ ಮಾಡಿದ್ದೀನಿ. ಅದನ್ನು ಹೇಗಾದರೂ ಹುಡ್ಕೋಬೇಕು. ನನ್ನ ಹತ್ರ ಬರುತ್ತೆ, ನಾನು ನೋಡಿದ್ರೇ ಓಡುತ್ತೆ. ಬಾ ಬಾ ಕುಟ್ಟಿ ಬಾಲ ಬಾ ಬಾ, ನಾನೇನು ಮಾಡಲ್ಲ ಬಾ. ಸೊ ಈ ರೂಮ್ ಇದು ಖಾಲಿ, ಇಲ್ಲಿದ್ದರೆ ಏನು ಚಿಂತೆ ಇಲ್ಲ, ಇಲ್ಲೇನು ಯಾರೂ ಬರಲ್ಲ. ಸೊ ನಮ್ಮ ಮಕ್ಳಿಗೂ ನಾನು ಹೇಗೋ ಎದುರಿಸ್ಕೊಂಡು ಇದು ಮಾಡ್ತೀನಿ. ಬಾ ಬಾ ಈ ಥರ ಬಿಡ್ತಾರೆ. ಇವ್ರಿಗೆ ಏನೋ ಗೊತ್ತಿಲ್ಲ, ಅದಕ್ಕೇನು ಹೇಳ್ಬೇಕಂತನೂ ನನಗೆ ಗೊತ್ತಿಲ್ಲ. ಸೊ ನನಗೆ ಊಟ ಕೊಡೋದೇನು ಪ್ರಾಬ್ಲಮ್ ಇಲ್ಲ, ನಮ್ಮ ಮನೇಲಿ ಜಾಗ ಇಲ್ಲ. ಸೊ ಹೇಗೋ ಇಲ್ಲಿರೋದ್ರಿಂದ ಅದು ಬದುಕೊಳ್ಳೋ ಥರ ಇದ್ದರೆ ಬದುಕಲಿ ಈ ಜಾಗದಲ್ಲಿ. ನಮ್ಮ ಮನೆ ಒಳಗಡೆ ಅಂತೂ ನಾನು ಖಂಡಿತ ನಂಗೆ ಜಾಗ ಇಲ್ಲ. ಬಾ ಜಾಗ ಇಲ್ಲ. ಪಾಪ ನೋಡಿ ಅದು ನಮ್ಮ ಸೀತಾ ಅಲ್ಲಿಂದ ಗುರಾಯಿಸ್ತಾವಳೆ. ಏನು ಮಾಡಬಾರ್ದಮ್ಮ ಸೀತಾ, ಬಾ ಬಾ. ಪಾಪ ಬೆಳಗ್ಗೆಯಿಂದ ಹುಡುಕಿ ಅಂದರೆ ನಾನು ಹೋದಾಗ ನಾನು ಮುಂದೆ ಓಡುತ್ತೆ, ನಾನು ಅದ್ರ ಹಿಂದೆ ಹೋದರೆ ಅದು ಮುಂದೆ ಓಡುತ್ತೆ. ಸೊ ಫೈನಲಾಗಿ ಇವಾಗ ನೋಡಿ ಹೆಚ್ಚು ಕಡಿಮೆ 1 ಗಂಟೆ ಆಗ್ತಿದೆ. 1 ಗಂಟೆಗೆ ನನ್ನ ನಂಬಿ ಬಂದು ಇವಾಗ ಸ್ವಲ್ಪ ಹಾಲು ಕೊಟ್ಟೆ ಕುಡೀತು, ನೀರಿಟ್ಟಿದ್ದೀನಿ. ಸೊ ಇಲ್ಲಿ ಮಲಗಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಮೆಳೆ ಇದ್ರದ್ದು ಒಗ್ನಿ ಒಂಬು ಅಂತೀವಿ ನಾವು, ಆ ಥರ ಮೆಳೆ ಒಳಗಡೆ ಕಲ್ಲು ಅವ್ನು ಯಾರೋ ಚೀಲದಲ್ಲಿ ಹಾಕಿದ್ದಂತೂ ನಂಗೆ ಚೆನ್ನಾಗಿ ಗೊತ್ತು. ಯಾಕೆ ನಾನು ನೋಡಿದೆ. ಆದರೆ ನಾನು ಅಂದ್ಕೊಂಡೆ ಕಸ ಅಂತ. ಆಮೇಲೆ ಹೋಗಿ ನೋಡಿದ್ರೆ ಚೀಲ ಕಟ್ಟಿಲ್ಲ ಅವರು. ಆಮೇಲೆ ನೋಡಿದ್ರೆ ಅದು ಚೀಲ. ಓ ದೇವ್ರಿಗೆ ಏನು ಕಸ ಇಲ್ಲ. ನೋಡಿದ್ರೆ ಇದನ್ನೇ ಬಿಸಾಕಿ ಹೋಗಿದ್ದಾರೆ. ನೋಡಿದೆ ಅಪ್ಪ ಮಗ ಇಬ್ಬರು ಬಂದರು. ಅವರು ಮಗನ ಕರ್ಕೊಂಡು ಹೋಗ್ತೀವಿ, ಮಗ ಇದಾನಲ್ಲ ದೇವ್ರು ನೋಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ಈ ಥರ ಅನಾಥವಾಗಿ ಅಮ್ಮನಿಂದ ಎತ್ಕೊಂಬಂದು ಬಿಡ್ತಾರೆ ನೋಡಿ. ನಿಜವಾಗ್ಲೂ ಅವ್ರಿಗೆ ಏನಲ್ಲಿ ಹೊಡಿಬೇಕೋ ನನಗೆ ಗೊತ್ತಿಲ್ಲ. ಯಾಕೆ ನಂಗೆ ಹೊಟ್ಟೆ ಉರಿಯುತ್ತೆ. ಇಂಥ ಸಣ್ಣ ಮಕ್ಳನ್ನ ಕರ್ಕೊಂಬಂದರೆ ರೋಡಲ್ಲಿ ನಾಯಿಗಳಿರ್ತವೆ, ಒಪ್ಪಲ್ಲ. ಬೇರೆ ನಾಯಿಗಳನ್ನ ಬೇರೆಯವು ಖಂಡಿತ ಒಪ್ಪಲ್ಲ. ಜಗಳ ಆಗೇ ಆಗುತ್ತೆ. ಈ ಸಣ್ಣ ಜೀವ ಬೆನ್ನ ಮೇಲೆ ನೋಡಿ ಏನೋ ಗಾಯ ಇದೆ. ಬಾ. ಸೊ ಸದ್ಯ ನನಗೆ ಒಂದೇ ಒಂದು ಖುಷಿನೇ, ನನ್ನ ನಂಬಿತು, ಅದು ನಂಬಿ ಬಂದು ಹಾಲು ಕುಡಿದಿದೆ. ಅದೇ ನಂಗೊಂದು ಸಮಾಧಾನ. ಬೆಳಗ್ಗೆಯಿಂದ ನಾನು ಪ್ರಯತ್ನ ಪಟ್ಟಿದ್ದಕ್ಕೂ ಇವಾಗ ನನಗೆ ಸಕ್ಸಸ್ ಆಗಿದೆ. ಫೈನಲಾಗಿ ನನ್ನ ನಂಬಿದೆ. ಸೊ ಬದುಕಲಿ ಏನು ಚಿಂತೆ ಇಲ್ಲ, ಊಟ ಕೊಡ್ತೀನಿ. ಬಟ್ ಆದರೆ ಅಮ್ಮನಿಂದ ದೂರ ಮಾಡೋದೇ ನನಗೊಂದು ಬೇಜಾರು. ಅದಕ್ಕೆಲ್ಲ ಏನು ಆನ್ಸರ್ ಹೇಳಬೇಕೋ ನನಗೆ ಗೊತ್ತಿಲ್ಲ. ಬಾ ಪುಟ್ಟ. ನೋಡಿ ಈ ಮೆಳೆ ಒಳಗಡೆ, ಈ ಥರ ಮೆಳೆ ಒಳಗಡೆ ಎಷ್ಟು ಹೋದರೆ ಹೇಗೆ ಬದುಕುತ್ತದು? ಬಮ್ಮ ಬಾ 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 ಬಲ್ಲ 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 ಬಾ ಬಾ. ನಾನೇನು ಮಾಡಲ್ಲ. ಬಾ ಇಲ್ಲ ನಾನೇನು ಮಾಡಲ್ಲ. ಬಾ